ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹ್ಯಾಪಿ ಯುಗಾದಿ ಫಸ್ಟು ಎಲ್ಲರಿಗೆ. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ಚಾನಲ್ ತುಂಬ ಲೈಕ್ಸು ಕಾಮೆಂಟ್ಸು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಹಾಗೆ ಯುಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇವತ್ತಿನ ವಿಡಿಯೋದಲ್ಲಿ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಹಬ್ಬ ಏನೇನು ಅಂದರೆ ಹಬ್ಬಗೆ ನಾನು ಇವತ್ತು ಬೇವು ಮಾಡಿದ್ವಿ. ಬೇವಿನಲ್ಲಿ ಮಾರ್ಕೆಟ್ಗೆ ಹೋಗಿ ನನ್ನ ಮಗ ನಾನು ಒಂದು ಮಣ್ಣಿನ ಗಡಿ ತಂದೀವಿ. ಮತ್ತು ಆಮೇಲೆ ಸಾಮಾನ್ಯವಾಗಿ ಅದಕ್ಕೆ ಏನೇನು ಬೇಕು ಹಣ್ಣು ಹಂಪಲ ಎಲ್ಲ ತೊಗೊಂಡು ಬಂದೀವಿ. ಅದೆಲ್ಲ ಬೇವು ಮಾಡಿ ನಮ್ಮ ಮನೆಯಲ್ಲಿ ಏನೇನು ಕಾರ್ಯಕ್ರಮ ಮಾಡೋದು ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಯಾವ್ದಾದ್ರು ನಿಮ್ಗೆ ಇಷ್ಟ ಆಯ್ತಾರೆ ಲೈಕ್ ಮಾಡಿ, ನಾವು ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತೀರಿ, ಹೀಗೆ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬನ್ನಿ ಒಂದ್ಸರಿ ವಿಡಿಯೋ ನೋಡೋಣ ಏನೇನು ಮಾಡಿದ್ದೀನಂತ. ಇವತ್ತು ನೋಡ್ರಿ, ನಾವು ಇವಾಗ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಬೆಳಗ್ಗೆ ಎದ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾವೇನು ಮಾಡಿದ್ವಿ, ಇವತ್ತಿನ ಸಂತೆ ಇವತ್ತೇ ಮಾಡಿದ್ವಿ. ಯಾಕಂದರೆ ನಿನ್ನೆ ನಂಗೆ ಟೈಮ್ ಸಿಗಲಿಲ್ಲ. ನಾನು ಶಾಪಲ್ಲೇ ಬಟ್ಟೆ ಬ್ಲೌಸ್ ಜಾಸ್ತಿ ಇದ್ದವು ಸ್ಟಿಚಿಂಗ್ ಮಾಡವು, ಅವೆಲ್ಲ ಕೊಟ್ಬಿಟ್ಟು ರಾತ್ರಿ ಬರೋದು ಒಂದು 10 ಗಂಟೆಗೆ ಹಂಗೆ ಬಂದುಬಿಟ್ಟೆ. ಸೊ ನನಗೇನು ಮಾರ್ಕೆಟಿಗೆ ಹೋಗಿ ಮಾವಿನಕಾಯಿ ಅವೆಲ್ಲ ತೊಗೊಳಕ್ಕೆ ಟೈಮೇ ಸಿಗಲಿಲ್ಲ ಇವತ್ತು. ಅದಕ್ಕೇ ಹಬ್ಬ ದಿನವೇ ಎಲ್ಲನೂ ಪರ್ಚೇಸಿಂಗ್ ಮಾಡೋದಾಯ್ತು ನನಗೆ. ಹೋಗಿ ಹಣ್ಣು ಮಾವಿನಕಾಯಿ ಮತ್ತು ಗ್ರೇಪ್ಸು, ಅದೇ ಅಂಗೂರ ಹಣ್ಣು, ಕರ್ಬೂಜ ಹಣ್ಣು, ಬಾಳೆಹಣ್ಣು ಇವೆಲ್ಲ, ಮತ್ತು ಬೇನು ಹೂವು ಸಿಗ್ತದಲ್ಲ ಹೂವದು, ಮತ್ತು ಮಾವಿನ ಎಲೆ ಇವೆಲ್ಲ ಕೊಂಡ್ಕೋಬೇಕಾಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಆ ಥರ ಫ್ರೀಯಾಗಿ ಯಾವ ಸಿಗಲ್ಲ, ಸಿಗ್ತವೇನೋ ಗೊತ್ತಿಲ್ಲ. ಬಟ್ ನಮ್ಮ ಏರಿಯಾದಲ್ಲಿ ನಾನಾದರೆ ಕೊಂಡ್ಕೊಬಂದಿದ್ದಾಯಿತು. ಎಲ್ಲ ಹೋಗಿ ತೊಗೊಬಂದು ನಾನು ನನ್ನ ಮಗ ಇಬ್ಬರು ಸೇರಿ ಕ್ಲೀನ್ ಮಾಡ್ತಾಯಿದ್ದೀವಿ ಎಲ್ಲನೂ. ಯಾಕಂದರೆ ಒಬ್ಬರು ಮಾಡೋಂಥ ಕೆಲಸ ಅಲ್ಲ ಇದು, ಒಬ್ಬರು ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ. ಅದ್ರ ಸಂಬಂಧ ನಾನು ನನ್ನ ಮಗ ಇಬ್ಬರು ಸೇರಿ ನಾನು ಹಣ್ಣು ಕಟ್ ಮಾಡ್ತಿದ್ದೆ. ನನ್ನ ಮಗ ಮಾವಿನಕಾಯಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡೋದಂತೆ. ಇದೆಲ್ಲ ಆದಮೇಲೆ ಹೊಸ ಗಿಡದ ಹುಂಚೆಹಣ್ಣು ತೊಗೊಂಡಿದ್ದೆ ನಾನು. ಹೊಸ ಹುಂಚೆಹಣ್ಣು ಮತ್ತು ಮಾವಿನಕಾಯಿ ಮತ್ತು ಬೇವಿನ ಎಲೆ, ಕಲ್ಸಕ್ರೆ ಮತ್ತು ಡ್ರೈ ಫ್ರೂಟ್ಸು ಎಲ್ಲನೂ ರೆಡಿ ಮಾಡಿಕೊಂಡು ಹೊಸ ಗಡಿಗೆ ತಂದೀವಿ. ಹಂಗೆ ಚೆನ್ನಾಗಿದೆ ಹೊಸ ಗಡಿಗೆ ನೋಡಿರಿ. ಆ ಗಡಿಗೆಲ್ಲ ಮತ್ತು ನಾವು ಆಮೇಲೆ ಬಿರಿಯಾನಿ ಏನಾದರೂ ಕೂಡ ಮಾಡ್ಕೋಬೋದು. ಅದಕ್ಕೆ ಅದು ಯೂಸ್ಫುಲ್ ಆಗುತ್ತೆ ಅಂತಂದು ತೊಗೊಂಡ್ರೆ ಏನಾಗ್ತದೆ, ನೀರೊಂದಿಗೆ ಯೂಸ್ ಆಗುತ್ತೆ. ಇದಾದರೆ ಅಡುಗೆ ಮಾಡೋಕ್ಕೂ ಯೂಸ್ ಆಗುತ್ತೆ ಇಂಥ ಗಡಿಗೆಗಳು. ಅದಕ್ಕೆ ನಾನು ಆಲೋಚನೆ ಮಾಡಿ ಇಂಥ ಗಡಿಗೆ ತೊಗೊಂಡು ಅದ್ರ ಮೇಲೆ ಮುಚ್ಚಳಗಳಿದೆ. ಇದ್ರ ಜೊತೆಗೆ ಒಂದು ಸಣ್ಣದ ಕಡಾಯಿ ಕೂಡ ತೊಗೊಂಡಿದ್ದು, ತುಂಬ ಚೆನ್ನಾಗಿದೆ ನೋಡಿರಿ. ಎಲ್ಲನೂ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಬೆಲ್ಲ ಸಣ್ಣ ಕುಟ್ಟಿದ್ದೀವಿ. ಕುಟ್ಟಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದರಲ್ಲಿ ನೀರು ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಕುಟ್ಬಿಟ್ಟಿದ್ದೀನಿ. ಆರ್ಗಾನಿಕ್ಸ್ ಬೆಲ್ಲ ತೊಗೊಂಡಿದ್ದೀನಿ ನಾನು, ಯಾಕಂದರೆ ನಾರ್ಮಲ್ ಬೆಲ್ಲ ಹಾಕ್ಬಾರ್ದಂತ. ಆಮೇಲೆ ಬೇವಿನಿಂದು ಹೂವು ಎಲ್ಲ ಆರಿಸಿ ನೀಟಾಗಿ ತೊಳೆದುಬಿಟ್ಟು ಅದನ್ನು ಹಾಕಿದ್ದೀನಿ. ಆಮೇಲೆ ನೋಡಿರಿ ಡ್ರೈ ಫ್ರೂಟ್ಸು ಇವು ಕೂಡ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಮಾಡಿದ್ಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ, ಕ್ವಾಂಟಿಟಿ ಪ್ರಕಾರ ನೀರು ಹಾಕಿ, ದೇವರಿಗೆ ನೈವೇದ್ಯ ಅಂತ ಕೊಡ್ತೀವಲ್ಲ ಆ ಥರ ನೈವೇದ್ಯ ಕೊಟ್ಬಿಟ್ಟು ಕಡಾಯಿ ನೋಡಿದ್ರೆ ಆ ಥರ ಕಡಾಯಿ ತೊಗೊಂಡು ಚಿಕ್ಕದು ಮಾವಿನಕಾಯಿ ಕಟ್ ಮಾಡಿ ಬೇವಿಗೆ ಹಾಕಿದ ಮೇಲೆ ಜಾಸ್ತಿ ಆಗ್ತಾವಲ್ಲ, ಒಂದು ಕಾಯಿ ದಪ್ಪ ಇತ್ತಲ್ಲ, ಅದಕ್ಕಂತಲೇ ನಾನೊಂದು ಸ್ವಲ್ಪ ಚಟ್ನಿ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಈ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕಿದ್ದಾನೆ ಮತ್ತು ಈ ಕಡಾಯದಲ್ಲಿ, ಯಾಕೆ ಹೊಸದು ಇವತ್ತೇ ಯೂಸ್ ಮಾಡೋವಂಥದ್ದು. ಮಣ್ಣಿನ ಪಾತ್ರದ ನನಗೆ ಸ್ವಲ್ಪ ತುಂಬಾ ಇಷ್ಟ. ಸೊ ನಾನು ಆ ಥರ ಮಾಡ್ಕೊಂಡಿದ್ದೆ ನೋಡಿರಿ. ನಮ್ಮದು ಬೇವಿನ ಗಡಿಗೆ ಪೂಜೆ ಮಾಡಿದ್ವಿ, ರಂಗೋಲಿ ಹಾಕಿದ್ವಿ, ತುಂಬ ಚೆನ್ನಾಗಿ ಹೂವು ಇಟ್ಟು ಬೊಟ್ಟಚ್ಚಿ. ಲಕ್ಷ್ಮಿ ಅಲ್ವಾ ಬೇವಿನ ಗಿಡ ಅಂದರೆ, ಬೇವಿನ ಕೊಡ ಅಂದರೆ ಲಕ್ಷ್ಮಿ ಇದ್ದಂಗೆ ಮನೆಗೆ. ನಾನು ನನ್ನ ಮಂಜು, ನಮ್ಮ ಹನಿ ಅಂದರೆ ನನ್ನ ಮೊಮ್ಮಗಳು, ನನ್ನ ಮಗನ ಮಗಳು, ನಾನು ಅವಳು ಎಲ್ಲ ಸೇರಿ, ನನ್ನ ಸೊಸೆ ಎಲ್ಲರೂ ಸೇರಿ, ನಮ್ಮ ಮಂಜುನ ಸೊಸೆ ಅಂತ ಕರೆಯಲ್ಲ, ನನ್ನ ಮಗಳು ಅಂತಲೇ ನೋಡ್ಕೊತೀನಿ. ಅವಳು ನಾನು ಮಂಜು ಅಂತಲೇ ಕರಿತೀನಿ. ಸೊಸೆ ಅಂತ ಬೈ ಮಿಸ್ಟೇಕಾಗಿ ಬಂತು ಬಾಯಿಗೆ, ಬಟ್ ನಾನು ಸೊಸೆ ಅಂತ ಯಾವತ್ತೂ ಹೇಳಲ್ಲ. ಅವಳು ನನ್ನ ಮಗಳು. ಆ ಥರ ಮಗಳು ಸಮಾನ, ಮಗಳಿಗಿಂತ ಹೆಚ್ಚಿದ್ದಾಳೆ ಅವಳು. ಆ ಥರ ನೋಡಿ ಇವಾಗ ಬೇವು ರೆಡಿ ಆಯಿತು. ಇವತ್ತು ಹಬ್ಬ ದಿವಸ ಎಲ್ಲರನ್ನೂ ಪರಿಚಯ ಮಾಡಿಸ್ತಾ ಇದ್ದೀನಿ, ಕುಟುಂಬ ಸಭ್ಯರನ್ನ ನೋಡಿ. ಇವಾಗ ನನ್ನ ಮೊಮ್ಮಗಳು ಹೋಗಿಬಿಟ್ಟು ಅವ್ರ ಚಿಕ್ಕಪ್ಪಗೆ, ಅಂದರೆ ನನ್ನ ಚಿಕ್ಕ ಮಗ ಆರತಿ ಕೊಡ್ತಾಯಿದ್ದಾಳೆ. ಆಮೇಲೆ ನನ್ನ ದೊಡ್ಡ ಮಗ ಬಂದಮೇಲೆ ನಾನು 3 ಜನ ಗಂಡು ಮಕ್ಕಳಿದ್ದಾರೆ. ಇದು 2ನೇ ಮಗ, ದೊಡ್ಡವನು, ಈ ಚಿಕ್ಕವನಿದ್ದಾರೆ. ನಡುವಿನವನು ಸ್ನಾನ ಮಾಡ್ತಾಯಿದ್ದ, ಅವ್ನು ಬಂದಿರಲಿಲ್ಲ. ಅದಕ್ಕೆ ಇವಳೆಲ್ಲ ಪೂಜೆ ಮಾಡಿಕೊಂಡು, ನಮ್ಮ ಮಂಜು ಪೂಜೆ ಮನೆಯಲ್ಲಿಂದ ಹೊರಗೆ ಬಂದಳು. ಇವಳು ಹೋಗಿ ದೇವ್ರಿಗೆ ಆರತಿ ಬೆಳಗಿ ದೇವ್ರದ್ದು ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡಮ್ಮ ಅಂತ ಹೇಳಿದೆ. ಆರತಿ ಮಾಡಿ ಈ ಮಕ್ಕಳಿಗೆ ಇವಾಗಲಿಂದ ಹೇಳ್ಕೊಳ್ಬೇಕು ನಾವು ಹೆಂಗೆ ಪೂಜೆ ಮಾಡಬೇಕು ಏನು ಅಂತ. ಯಾಕಂದರೆ ಒಂದೇ ಸರ್ತಿ ಅವ್ರಿಗೆ ಹೇಳಿದ್ರೆ ಗೊತ್ತಾಗಲ್ಲ, ಚಿಕ್ಕ ವಯಸ್ಸಿಂದಲೇ ನಾವು ಅಭ್ಯಾಸ ಮಾಡಿಸ್ಬೇಕು. ಅದೇ ರೀತಿ ನನ್ನ ಮೊಮ್ಮಗಳಿಗೂ ನಾನು ಎಲ್ಲ ಹೇಳ್ಕೊಡ್ತಾಯಿದ್ದೀನಿ. ಇವತ್ತಿಗೆ ಈ ವಿಡಿಯೋ ಇಷ್ಟೇ. ಆರಾಮಾಗಿರಿ, ಆರೋಗ್ಯವಂತರಾಗಿರಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಥ್ಯಾಂಕ್ ಯು.